ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವಂಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಮಾವಿನ ಹಣ್ಣಿನಿಂದ ಏನೇನೆಲ್ಲ ಡಿಶಸ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಮಾಮೂಲಿ ಎಲ್ಲರೂ ಮಾಡ್ತಾಯಿರ್ತಾರೆ, ಆದರೆ ಇದು ಡಿಫ್ರೆಂಟಾಗಿ ಮಾಡುವಂಥದ್ದು. ಇದಕ್ಕೆ ನಾನು ಇವಾಗ ಮಾವಿನ ಹಣ್ಣನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನೀಟಾಗಿ ಅದೆಲ್ಲ ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ನೀಟಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಈಗ ಒಂಚೂರು ಜೀರಿಗೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಈ ಥರ ಮಾವಿನ ಹಣ್ಣನ್ನು ನಾವು ಮ್ಯಾಶ್ ಮಾಡಿ ನೋಡಿ, ಈ ರೀತಿ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. 3 ಮಾವಿನ ಹಣ್ಣಲ್ಲಿ ಇಷ್ಟು ಬಂದಿದೆ ರಸ. ಮಾವಿನ ಹಣ್ಣು ವಿತ್ ಇದು ಅದರದ್ದು ಗೋಟೆ ಇದೆಯಲ್ಲ, ಅದು ಸಮೇತ ಅದಕ್ಕೆ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಇವಾಗ ಫ್ರೈ ಆಗಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ಮಾವಿನ ಹಣ್ಣಿಂದು ರಸಾಯನ ಥರ ಇದೆ ನೋಡಿ, ಈ ರಸನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಒಳಗಡೆ ಹಾಕ್ಕೊಂಡು ಈಗ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರ ಪುಡಿ. ಇದು ಸ್ವಲ್ಪ ಖಾರವಾಗೇ ಇರಬೇಕು, ಏಕೆಂದರೆ ಇದು ಸಿಹಿ ಹುಳಿ ಇರುತ್ತೆ ಅಲ್ವಾ ಮಾವಿನ ಹಣ್ಣು, ಹಾಗಾಗಿ ಖಾರವಾಗೇ ಇರಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಕಾಯ್ದಿರೋಂಥ ಒಗ್ಗರಣೆನ ಅದಕ್ಕೆ ಹಾಕಿ, ಜೀರಿಗೆ ನೋಡಿ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ಫ್ರೈ ಆದಮೇಲೆ ಈ ರೆಡಿ ಮಾಡ್ಕೊಂಡಿರೋಂಥ ಈಗ ಮಾವಿನ ಹಣ್ಣಿಂದು ಪಲ್ಪ್ ತೊಗೊಂಡು ರೆಡಿ ಮಾಡ್ಕೊಂಡಿರೋ ಅಂಥದ್ದಕ್ಕೆ ಈ ಗೋಟೆನಲ್ಲೂ ಇರುತ್ತೆ, ಇನ್ನೂ ನಾವು ಪೂರ ತೊಗೊಂಡಿರಲ್ಲ ಅಲ್ವಾ, ಅದರಲ್ಲಿ ಇರುತ್ತೆ. ಅದಕ್ಕೇ ಮಾವಿನ ಹಣ್ಣಿಂದು ರಸದೊಳಗೇ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದಾದಮೇಲೆ ನೀವು ಅಲ್ಲಿ ಒಗ್ಗರಣೆ ಮಾಡಿರೋ ಅಂಥದ್ದನ್ನು ಅದರೊಳಗೆ ಹಾಕ್ಕೊಳ್ಬೇಕಾಗುತ್ತೆ. ಇದು ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಮಾವಿನ ಹಣ್ಣಿನ ಹಸಿ ಗೊಜ್ಜು, ಚಿಕ್ಕ ಮಾವಿನ ಹಣ್ಣು ಬರುತ್ತೆ ನೋಡಿ, ಅದರಲ್ಲಿ ಮಾಡಿರೋಂತೂ ಇನ್ನೂ ಸೂಪರಾಗಿರುತ್ತೆ. ಇದು ದೊಡ್ಡ ಮಾವಿನ ಹಣ್ಣು, ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ, ಏಕೆಂದರೆ ಇದು ಸ್ವೀಟ್ ಇರುತ್ತೆ. ಆ ಚಿಕ್ಕ ಮಾವಿನ ಹಣ್ಣು ಬರುತ್ತಲ್ಲ, ಅದಕ್ಕೆ ಸಕ್ಕರೆ ಹಾಕೋಬೇಕಾಗುತ್ತೆ. ಇದಕ್ಕೆ ಸಕ್ಕರೆ ಹಾಕೊಳ್ಳೋದು ಬೇಡ, ಇದೇ ಸ್ವೀಟ್ ಇರೋದ್ರಿಂದ ಸ್ವೀಟು ಮತ್ತು ಹುಳಿ ಸಿಹಿ ಆ ರೀತಿ ಇರುತ್ತೆ. ಹಂಗಾಗಿ ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಟೇಸ್ಟಾಗಿರುತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಊಟ ಮಾಡೋದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಾವಿನ ಹಣ್ಣು ಹಾಕ್ಕೊಂಡು ಮತ್ತು ಅದರ ರಸನೂ ಹಾಕ್ಕೊಂಡು ಹೀಗೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಯಾರು ಈ ವಿಡಿಯೋನ ಫುಲ್ಲು ನೋಡಿ ಈ ಥರ ಮಾಡ್ಕೊಂಡು ತಿಂದು ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮಿಸ್ ಮಾಡ್ದಲೇ ಬರ್ತೀನಿ, ವಿಡಿಯೋ ನೋಡಿ.